ಪ್ರತಿಭಟನೆ ಜಾಥಾ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆಗೆ ಕರೆ. ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಬೆಂಬಲಿಗರಿಂದ ಜಾಥಾ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ರಾಜೀನಾಮೆಗೆ ರೆಡಿಯಾದ ಬೇಳೂರು ಗೋಪಾಲಕೃಷ್ಣ. ಸುಬ್ಬಾರೆಡ್ಡಿ, ಬಾದರ್ಲಿ, ಹೆಬ್ಬಾಳ್ಕರ್ ಬೆಂಬಲಿಗರ ಹೋರಾಟ. ಅಶೋಕ್ ಪಟ್ಟಣ್ ಬೆಂಬಲಿಗರಿಂದಲೂ ಕೂಡ ಪ್ರೊಟೆಸ್ಟ್ಗೆ ಸಜ್ಜಾಗ್ತಾ ಇದೆ. ನೋಡಿ, ಒಂದ್ ಕಡೆ ಪ್ರತಿಭಟನೆಯ ನಡೀತಾ ಇದೆ, ಇನ್ನೊಂದು ಕಡೆ ಜಾಥಾವನ್ನು ಕೂಡ ನಡೆಸ್ತಾ ಇದ್ದಾರೆ. ಸದ್ಯ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಬೇಕು ಅಂತೇಳಿ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಬೆಂಬಲಿಗರಿಂದ ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ ರೆಡಿ ಮಾಡ್ಕೊಂಡಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ಸುಬ್ಬಾರೆಡ್ಡಿ, ಬಾದರ್ಲಿ, ಹೆಬ್ಬಾಳ್ಕರ್ ಬೆಂಬಲಿಗರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅಶೋಕ್ ಪಟ್ಟಣ್ ಬೆಂಬಲಿಗರಿಂದಲೂ ಕೂಡ ಪ್ರೊಟೆಸ್ಟ್ ನಡೀತಾ ಇದೆ, ಅದಕ್ಕೆ ಸಜ್ಜು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ಮಾಜಿ ಸಚಿವ ತಿಮ್ಮಾಪುರ ಬೆಂಬಲಿಗರಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ. ಎಸ್ ಬಸವರಾಜ್, ಈಗೇನು ಪ್ರತಿಭಟನೆಗಳು ನಡೀತಾ ಇದೆ, ಹಿರಿಯ ಶಾಸಕರುಗಳಿಗೆ ಅವಕಾಶಗಳು ಸಿಕ್ಕಿಲ್ಲ, ಹಾಗಾಗಿ ನಮಗಿನ್ನೇನು ಕೆಲಸ, ರಾಜೀನಾಮೆ ಕೊಡ್ತೀವಿ ಅನ್ನೋ ಮಾತುಗಳು ಕೂಡ ಹರಿದಾಡ್ತಾ ಇದೆ. ಈಗ ಸದ್ಯ ರಾಜೀನಾಮೆ ಕೊಡೋದಕ್ಕೆ ಯಾರೆಲ್ಲ ಮುಂದಾಗ್ತಾ ಇದ್ದಾರೆ, ಜೊತೆಗೆ ಯಾವೆಲ್ಲ ಪ್ರತಿಭಟನಾ ನಡೀತಾ ಇದೆ ಬೆಂಬಲಿಗರಿಂದ ಅಂತ? ಈಗಾಗಲೇ ನಿನ್ನೆ ಸಚಿವ ಸ್ಥಾನ ಕೈ ತಪ್ಪಿರ್ತಕ್ಕಂತಹ ಹಲವು ಶಾಸಕರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಅದರಲ್ಲಿ ಕೆಲವರು ನಿನ್ನೆನೂ ಕೂಡ ಯಶವಂತರಾಯಗೌಡ ಪಾಟೀಲ್ ಅವರು ಕೂಡ ರಾಜೀನಾಮೆ ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಕೂಡ ಹಲವು ಶಾಸಕರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಬೇಳೂರು ಗೋಪಾಲ್ ಕೃಷ್ಣ ಅವರಾಗಿರ್ಬೋದು, ಮತ್ತೆ ಹಲವು ಪ್ರಿಯಾ ಕೃಷ್ಣ ಅವರಾಗಿರ್ಬೋದು, ಹಲವು ಶಾಸಕರು ಇವತ್ತು ನಾವು ರಾಜೀನಾಮೆ ಸಲ್ಲಿಸ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ತಮ್ಮ ತೀರ್ಮಾನವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಮತ್ತೆ ಅವರ ಬೆಂಬಲಿಗರಿಂದಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಪ್ರತಿಭಟನೆ ಕೂಡ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಇವತ್ತು ಪ್ರಿಯಾ ಕೃಷ್ಣ ಅವರು ಮತ್ತೆ ಕೃಷ್ಣಪ್ಪ ಅವರ ಒಂದು ಕಾರ್ಯಕರ್ತರಾಗಿರ್ಬೋದು, ಬ್ಲಾಕ್ ಮಟ್ಟದ ಸದಸ್ಯರಾಗಿರ್ಬೋದು, ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಹೋಗಿ ಒಂದ್ ಕಡೆ ತಮ್ಮ ಒಂದು ಪಕ್ಷದ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸ್ಲಿಕ್ಕೂ ಕೂಡ ಬರ್ತಾ ಇದ್ದಾರೆ. ಅದರ ಜೊತೆಗೆ ಹಲವು ಶಾಸಕರ ಒಂದು ಅಭಿಮಾನಿಗಳು ಕೂಡ ಆಗಿರ್ಬೋದು, ಮತ್ತೆ ಅವರ ಕಾರ್ಯಕರ್ತರಾಗಿರ್ಬೋದು, ತಮ್ಮ ಒಂದು ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನುವಂತಹ ಕಾರಣವನ್ನು ಇಟ್ಟುಕೊಂಡು ತಾವು ಕೂಡ ಒಂದು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಶಾಸಕರು ತಮ್ಮ ಅಸಮಾಧಾನವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಕೆಲವರಲ್ಲಿ ನಾವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇವೆ ಅನ್ನುವಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಕೆಲವರು ಕಾದು ನೋಡುವ ತಂತ್ರಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ಸಿಎಂ ಅವ್ರು ಏನ್ ಹೇಳ್ತಾರೆ, ಮತ್ತೆ ಪಕ್ಷದ ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೆ ಅನ್ನುವಂತಹ ಒಂದಿಷ್ಟು ನಿರೀಕ್ಷೆಯಲ್ಲಿ ಕೂಡ ಇರ್ತಕ್ಕಂಥದ್ದು. ಆದ್ರೆ ಬಹುತೇಕ ಶಾಸಕರು ತಮ್ಮ ಅಸಮಾಧಾನ ಹೊರಹಾಕ್ತಾ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಲಿಕ್ಕೂ ಕೂಡ ಇದೀಗ ಮುಂದಾಗ್ತಾ ಇದ್ದಾರೆ. ಇಂಚರ. ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಸದ್ಯ ಡಿಕೆ ಸಂಪುಟದಲ್ಲಿ ಬಹಳಷ್ಟು ಗೊಂದಲಗಳಿರ್ತಾ ಇತ್ತು, ಬಹಳಷ್ಟು ಗದ್ದಲಗಳಿರ್ತಾ ಇತ್ತು. ಇದರ ನಡುವೆ ಅಂತೂ ಇಂತೂ ಹೈಕಮಾಂಡ್ ತೀರ್ಮಾನ ಮಾಡಿ ಪಟ್ಟಿಯ ಲೀಸ್ಟಲ್ಲಿ ಏನು ಹೆಸರುಗಳಿತ್ತು ಅದನ್ನು ಅನೌನ್ಸ್ ಕೂಡ ಮಾಡಾಯಿತು. ಆದರೆ ಈಗ ಶಾಸಕರಲ್ಲಿ ಅಸಮಾಧಾನ ಏನು ಅಂತಂದರೆ, ಹಿರಿಯ ಶಾಸಕರಲ್ಲಿ ನಮ್ಮ ಹೆಸರುಗಳನ್ನು